Attention. SSLC preparatory exam timetable has been released to you people. ಈಗ ಸ್ವಲ್ಪೇ ದಿನ ಉಳಿದಿರೋದು ಪ್ರಿಪ್ರೇಷನ್ ಮಾಡಲಿಕ್ಕೆ. ಸೊ ನನಗೆ ಗೊತ್ತು ಎಲ್ಲರೂ ಟೆನ್ಷನಲ್ಲಿ ಇದ್ದೀರಾ, ಬಟ್ ರಿತಿಕಾ ಮ್ಯಾಮ್ ಇವತ್ತು ನಿಮಗೂ ಫುಲ್ ಈಸಿಯಾಗಿ ಟೈಮ್ ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಪ್ಲಸ್ ನಿಮಗೆ ಸ್ವಲ್ಪ ಟಿಪ್ಸನ್ನು ಕೊಡ್ತೇನೆ ನಾನು, ಆಯ್ತಾ? ಸೊ ಲೆಟ್ ಸ್ಟಾರ್ಟ್. ಇಫ್ ಇನ್ ಕೇಸ್ ಯು ಆರ್ ವೆರಿ ನ್ಯೂ ಟು ದ ಚಾನಲ್, ಮೇಕ್ ಶೋರ್ ಯು ಪೀಪಲ್ ವಿಲ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಸ್ಟ್. ನೀವು ಸಬ್ಸ್ಕ್ರೈಬ್ ಎಷ್ಟು ಮಾಡ್ತಾರೆ ನಮಗಷ್ಟು ಖುಷಿ ಇರುತ್ತೆ, ನಿಮಗೆ ಅಪ್ಡೇಟ್ ಕೊಡಲಿಕ್ಕೆ ಮತ್ತು ಅಕಾಟ್ಸ್ ನಿಮಗೆ ಫುಲ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಲಿಕ್ಕೆ ನಮಗೂ ಒಂದು ಖುಷಿ ಇರುತ್ತೆ, ರೈಟ್? ಸೊ ಫಾಸ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ. ಇಫ್ ಇನ್ ಕೇಸ್ ಯು ಆರ್ ವೆರಿ ನ್ಯೂ, ಗೋ ಅಂಡ್ ಚೆಕ್ ವಿತ್ ನಮ್ಮ ವೇದಾಂತ SSLC ಆಲ್ಸೋ and hit the like button also. Clear? So let's start. ನನಗೆ ಗೊತ್ತು most of the students will be already be knowing ಸ್ಕೂಲಲ್ಲೂ ಹೇಳ್ತಾರೆ, ಎಲ್ಲ ಕಡೆ ಹೇಳ್ತಾರೆ ಪ್ರಿಪರೇಟರಿ ಟೈಮ್ ಟೇಬಲು, ಬಟ್ ನಾನು ಪ್ರಿಪರೇಟರಿ ಟೈಮ್ ಟೇಬಲ್ ಹೇಳ್ತೇನೆ, ಫಸ್ಟ್ ನಿಮ್ಗೆ ಟಿಪ್ಸನ್ನು ಕೊಡ್ತೇನೆ ಇವತ್ತು, ಆಯ್ತಾ? ಸೊ ಫಸ್ಟ್ ಥಿಂಗ್ ಇಸ್ ವಾಟ್ ಪ್ರಿಪರೇಟರಿ ಎಕ್ಸಾಮ್ಸ್ ವಿಲ್ ಹೆಲ್ಪ್ ಯು ಟು ಪ್ರಾಕ್ಟಿಸ್ ಬಿಫೋರ್ ದ ಫೈನಲ್ ಬೋರ್ಡ್. ಓಕೆ, ಬಿಫೋರ್ ದ ಫೈನಲ್ ಬೋರ್ಡು ಪ್ರಿಪರೇಟರಿ ಎಕ್ಸಾಮ್ ಯಾವ ಥರ ಅಂತ ಒಂದು ಎಕ್ಸಾಂಪಲ್ ಕೊಟ್ಟರೆ, ಈಗ ಸೈಕಲ್ ಓಡಿಸ್ತಾರಪ್ಪ ಸ್ಟಾರ್ಟಿಂಗು, ರೈಟ್? ಸೈಕಲ್ ಆದ ತಕ್ಷಣ ಬೈಕ್ ಓಡಿಸ್ತಾರೆ. ಸೈಕಲ್ ಯಾವ ಪರ್ಫೆಕ್ಟ್ ಆಗ್ತಾರೆ, ಬೈಕ್ ಈಸಿ ಆಗುತ್ತೆ, ರೈಟ್? ಸೊ ಸೈಕಲು ಪ್ರಿಪರೇಟರಿ ಎಕ್ಸಾಮು. ಸೊ ಬೈಕ್ ಏನು ಓಡಿಸ್ತಾರಲ್ಲ, ದ್ಯಾಟ್ ಇಸ್ ಗೋಯಿಂಗ್ ಟು ಬಿ ಯುವರ್ ಮೇನ್ ಬೋರ್ಡ್ ಎಕ್ಸಾಮ್ಸ್. ಸೊ ಮೇಕ್ ಶೋರ್ ಯು ವಿಲ್ ರೈಡ್ ಯುವರ್ ಸೈಕಲ್ ಪ್ರಾಪರ್ಲಿ ಸೊ ದ್ಯಾಟ್ ಯು ವಿಲ್ ರೈಡ್ ದ ವೆಹಿಕಲ್ ಆಲ್ಸೋ, ದಟ್ ಇಸ್ ಟೂ ವೀಲರ್ ಆಲ್ಸೋ ವೆರಿ ಪ್ರಾಪರ್ಲಿ, ಆಯ್ತಾ? ಸೊ ಈ ಸಿಂಪಲ್ ಎಕ್ಸಾಂಪಲ್ ಇಂದ ನಿಮಗೂ ಹೇಳ್ತಿದ್ದೇನೆ ಪ್ರಿಪರೇಟರಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ಮೇನ್ ಬೋರ್ಡ್ಸೂ ಅಷ್ಟೇ ಇಂಪಾರ್ಟೆಂಟು. ಸೊ ನಾವು ಕ್ವಶನ್ ಪೇಪರ್ಸ್ ಆರ್ ಫ್ರಮ್ ಬೋರ್ಡ್, ಸೊ ಟೇಕ್ ಇಟ್ ವೆರಿ ಸೀರಿಯಸ್ಲಿ, ಬಿಕಾಸ್ 3 ಕ್ವಶನ್ ಪೇಪರು ಪ್ರಿಪರೇಟರಿ 1, 2, 3 3 ಕ್ವಶನ್ ಪೇಪರು ಇಟ್ ಇಸ್ ಕಮಿಂಗ್ ಫ್ರಮ್ ದ ಬೋರ್ಡ್ಸ್. ಸೊ ಅವೆಲ್ಲ ಸರಿಯಾಗಿ ಕುಂತು ಓದಬೇಕು. ಎಷ್ಟು ಸೀರಿಯಸ್ನೆಸ್ ತೋರಿಸ್ತಾರ ಅಷ್ಟು ನಿಮಗೆ ಪರ್ಫೆಕ್ಟ್ ಆಗುತ್ತೆ, ಅಷ್ಟು ನಿಮಗೆ ಪ್ರಿಪ್ರೇಷನ್ ಆಗುತ್ತೆ ಮೇನ್ ಬೋರ್ಡ್ ಎಕ್ಸಾಮ್ಸ್ಗೆ. ಸೊ ಈಗ ಬರೀ 1 ಮಂತ್ ಉಳಿದಿರೋದು. ಸೊ ಈ 1 ಮಂತ್ನಲ್ಲಿ ಹೇಗಪ್ಪ ಪ್ರಿಪ್ರೇಟರಿಗೆ ರೆಡಿ ಮಾಡ್ಕೋಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಸೊ ನಿಮ್ಮ ಸಲುವಾಗಿ ನಾನು ಫುಲ್ ಟೈಮ್ ಟೇಬಲೇ ತೊಗೊಂಬರ್ತಿದ್ದೇನೆ, 1 ಮಂತ್ ಪ್ಲಾನ್ ಬಿಫೋರ್ ಯು ಸ್ಟಾರ್ಟ್ ಫಾರ್ ಯುವರ್ ಪ್ರಿಪ್ರೇಟರಿ. ಸೊ ಅದನ್ನು ನಿಮಗೆ ವಿಡಿಯೋ ಹಾಕ್ತಿದ್ದೇನೆ, ಸೊ ಮಂಡೇ. ಸೊ ಅದು ಮೇಕ್ ಶೋರ್ till then you will be prepared for that timetable. ಸೊ ಮತ್ತೆ ಅಕಾಟ್ಸ್ನು ಆಲ್ರೆಡಿ ಕ್ಲಾಸಸ್ ಎಲ್ಲ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ, ನಿಮಗೆ ಏನೇನು ಹೆಲ್ಪ್ ಕೇಳಿದ್ರಲ್ಲ ಎಲ್ಲ ಹೆಲ್ಪ್ ಮಾಡ್ತಿದ್ದೇವೆ. ಸೊ ಮೇಕ್ ಶೋರ್ ಯು ವಿಲ್ ಶೇರ್ ದಿಸ್ ಚಾನಲ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ ಅಂಡ್ ಸಬ್ಸ್ಕ್ರೈಬ್ ಟು ಇಟ್. ಸೊ ದಿಸ್ ಟೈಮ್ ಟೇಬಲ್ ವಿಲ್ ಹೆಲ್ಪ್ ಯು ಟು ಪ್ಲಾನ್ ಯುವರ್ ಸ್ಟಡೀಸ್ ವೆರಿ ಸ್ಮಾರ್ಟ್ಲಿ. ಸೊ ಆ್ಯಂಡ್ ಅಟೆಂಡೆನ್ಸ್ ಆ್ಯಂಡ್ ದ ಪರ್ಫಾರ್ಮೆನ್ಸ್ ಇನ್ ಯುವರ್ ಸ್ಕೂಲ್ ಆಲ್ಸೋ ಮ್ಯಾಟರ್ಸ್ ಅ ಲಾಟ್. ಓಕೆ, ಸೊ ನೀವು ಯಾವ ಥರ ಸ್ಕೂಲಲ್ಲಿ ಅಟೆಂಡ್ ಆಗ್ತಿದ್ದಾರಾ, ಏನು ಸ್ಟಡೀಸ್ ಓದ್ತಿದ್ದಾರೆ ಅನ್ನೋದು, ಪರ್ಫಾರ್ಮೆನ್ಸ್ ಹೇಗೆ ಮಾಡ್ತಿದ್ದಾರೆ ಅದು ಭಾಳ ಇಂಪಾರ್ಟೆಂಟು. ಮೇಕ್ ಶೋರ್ you will be very particular with those things. Clear? So let's start with the timetable. This is the SSLC preparatory timetable which has been released from the KSEAB. So let's start. I'll explain you people this thing. So first preparatory is going to start from 5th of first preparatory is going to start from 5th to 10th January 2026. That is the first SSLC preparatory. Clear? So next thing andre 27th January to 2nd February 2026, that is going to be the second SSLC preparatory. Third preparatory yavagappa 23rd to 28th of February 2026, that is going to be the third SSLC preparatory. So today I have told you the timetable which has been released from the KSEAB. First is about 5th to 10th January, matte second to 27th January to 2nd February. Third preparatory is going to be conducted from 23rd to 28th of February. So make sure you will write this timetable and stick it on your wall. Okay, ಮುಂಜಾನೆ ಎದ್ದ ತಕ್ಷಣ ಅದನ್ನ ನೋಡ್ಬೇಕು ನೋಡಿ, ಬಿಕಾಸ್ ನಿಮ್ಗೆ ಎಷ್ಟು ನಿಮಗೆ ತಲೆಯಲ್ಲಿ ಇರುತ್ತಲ್ಲ ಪ್ರಿಪರೇಟರಿ ಬರ್ತಿದೆ, ನನಗೆ 1 ತಿಂಗಳು ಓದಿದೆ, ನಾನು ಹೇಗಪ್ಪ ಓದಬೇಕು ಅನ್ನೋದು. ಸೊ ಇವನ್ನೆಲ್ಲ ನೀವು ಮುಂದೆ ಎದ್ದ ತಕ್ಷಣ ಅವನೇ ನೋಡಬೇಕು. ಆ ಥರ ಅದನ್ನು ಬರ್ಕೊಂಡು ಬೋರ್ಡ್ ಮೇಲೆ ಹಚ್ಬಿಡಿ, ಇಲ್ಲಾಂದ್ರೆ ನಿಮ್ಮ ಗಾಡಿ ಮೇಲೆ ಹಚ್ಬಿಡಿ, ಆಯಿತಾ? ಸೊ ದಿಸ್ ಆರ್ ದ ಟೈಮ್ ಟೇಬಲ್ ವಿಚ್ ಇಸ್ ಬೀನ್ ರಿಲೀಸ್ ಫ್ರಮ್ ದ KSEAB. Now everyone, most of the people will be knowing this. ಇವತ್ತು ಇದನ್ನ ಹೇಗಪ್ಪ ಯೂಸ್ ಮಾಡ್ಕೋಬಹುದು. ಸೊ ಈ ಪ್ರಿಪರೇಟರಿ ಎಕ್ಸಾಮ್ ಬರ್ತಿದೆ, ನಾನು ಹೇಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಲಿ, ಸೊ ಅದನ್ನು ಇವತ್ತು ಹೇಳ್ಕೊಡ್ತೇನೆ ನಿಮಗೆ. ಸೊ ಫಸ್ಟ್ ಇಸ್ ಮೇಕ್ ದ ಸ್ಟಡಿ ಟೈಮ್ ಟೇಬಲ್ ಟುಡೇ ಇಟ್ ಸೆಲ್ಫ್. ಸೊ ಇನ್ ಕೇಸ್ ನಿಮಗೆ ಟೈಮ್ ಟೇಬಲ್ ಮಾಡಲಿಕ್ಕೆ ಹೆಲ್ಪ್ ಬೇಕಂದ್ರೆ ಮಂಡೇ ಇನ್ನೊಂದು ವಿಡಿಯೋ ಹಾಕ್ತಿದ್ದೇನೆ, ಫುಲ್ ಟೈಮ್ ಟೇಬಲ್ ಆಫ್ 30 days ಚಾಲೆಂಜ್ ಟು ಪ್ರಿಪೇರ್ ಫಾರ್ ಯುವರ್ ಪ್ರಿಪರೇಟರಿ. ಸೊ ಸ್ಟೇ ಟ್ಯೂನ್ಡ್ ಫಾರ್ ದ್ಯಾಟ್, ಡೋಂಟ್ ಮಿಸ್ ಇಟ್ ಅಪ್, ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ಪೀಪಲ್ a lot and a lot. Clear?
ಸೊ ರಿವೈಸ್ ಡೈಲಿ, ಸ್ಮಾಲ್ ಸ್ಟೆಪ್ಸ್, ಬಿಗ್ ರಿಸಲ್ಟ್ಸ್ ಆರ್ ಗೋಯಿಂಗ್ ಟು ಬಿ ರಿಸೀವ್ಡ್. ರಿವೈಸ್ ಡೈಲಿ ಅಂದರೆ ಈಗ ಯಾವ್ಯಾವ ಚಾಪ್ಟರ್ಸ್ ಮುಗಿದಿದೆ ಅಪ್ಪ, FA3 ಯಾವ ಚಾಪ್ಟರ್ಸ್ ಮುಗಿದಿದೆ, ಇನ್ ಕೇಸ್ FA3 ಮುಗಿದಿತ್ತಂದ್ರೆ ಸೊ ಆ FA3 ಎಕ್ಸಾಮ್ಸ್ಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು, ನಾನು ಏನೇನು ಮಾಡ್ಕೋಬೇಕು ಅನ್ನೋದು ಅವೆಲ್ಲ ನಿಮಗೆ ಆಲ್ರೆಡಿ ಐಡಿಯಾ ಗೊತ್ತಿರುತ್ತೆ. ಸೊ ಆ ಚಾಪ್ಟರ್ಸ್ನ ಬಿಟ್ಟು ಯಾವ ಚಾಪ್ಟರ್ಸ್ ಬಂದಿಲ್ಲಪ್ಪ FA3ಗೆ, ಸೊ ಆ ಚಾಪ್ಟರ್ಸ್ನ ಸ್ಟಾರ್ಟ್ ಮಾಡಿ ಓದ್ಲಿಕ್ಕೆ ಫಸ್ಟು, ಬಿಕಾಸ್ ಇವನ್ನ ಟಚ್ ಮಾಡಿರಲ್ಲ ನೀವು, ರೈಟ್, ಇವನ್ನ ಟಚ್ ಮಾಡಿರಲ್ಲ ನೀವು. ಸೊ ಆ ಚಾಪ್ಟರ್ಸ್ನ ಕುಂತು ಓದಿ, ಸೊ ದಟ್ ಯು ವಿಲ್ ಸ್ಟಾರ್ಟ್ ಫ್ರಮ್ ದ ಸ್ಟಾರ್ಟಿಂಗ್. ಓಕೆ, ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋದು. ಮಿಡ್ ಟರ್ಮ್ ಪೋರ್ಷನ್ಸ್ ಇನ್ಕ್ಲೂಡ್ ಆಗುತ್ತೆ, FA3 ಪೋರ್ಷನ್ಸ್ ಇನ್ಕ್ಲೂಡ್ ಆಗುತ್ತೆ, FA4 ಪೋರ್ಷನ್ಸ್ ಇನ್ಕ್ಲೂಡ್ ಆಗುತ್ತೆ. ಸೊ ಎಲ್ಲ ಹೋಲ್ ಪೋರ್ಷನ್ ಇರುತ್ತೆ. ಬಿಕಾಸ್ ಆಫ್ ದ್ಯಾಟ್ ಫಸ್ಟ್ touch the lessons which has been not studied by you people. ತೀತಾ ಯಾವ್ದು ಪೋರ್ಷನ್ FA3 ಇಲ್ಲಲ್ಲ ಅದನ್ನ ಸ್ಟಾರ್ಟ್ ಮಾಡಿ ಫಸ್ಟ್. ಆಮೇಲೆ ಸಾಲ್ವ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಂಡ್ ದ ಮಾಕ್ ಟೆಸ್ಟ್. ಇದಂತೂ ನಾನು ಮೊದಲಿಂದ ಹೇಳ್ತಿದ್ದೆ, ಆಲ್ರೆಡಿ ನಾನು ಸ್ಟಾರ್ಟ್ ಮಾಡ್ತೇನೆ ಮಾಡೆಲ್ ಕ್ವಶನ್ ಪೇಪರ್ಸ್ ಸೆಪರೇಟ್ ಆಗಿ ಎಲ್ಲ ಸಬ್ಜೆಕ್ಟ್ ಸಾಲ್ವ್ ಮಾಡಲಿಕ್ಕೆ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಯು ಪೀಪಲ್ ಅಲಾಟ್. ಓಕೆ, ಅದನ್ನಂತೂ ನಾನು ಮಾಡ್ತೇನೆ. ಯು ಪೀಪಲ್ ನೀಡ್ ಟು ಸಪೋರ್ಟ್ ಮೀ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ನನಗೆ, ನಾನು ಅಷ್ಟು ನಿಮಗೆ ಕೊಡ್ತೇನೆ ಅಷ್ಟು, ಆಯ್ತಾ. ಸ್ಟೇ ಡಿಸಿಪ್ಲಿನ್ಡ್, ಕನ್ಸಿಸ್ಟೆನ್ಸಿ ಇಟ್ ಸೆಲ್ಫ್ ಈಸ್ a key. This is very important thing. Consistency matters a lot. Okay, ನೀವು ಎಷ್ಟು ಕನ್ಸಿಸ್ಟೆನ್ಸಿ ಇಟ್ಕೋತೀರಾ, ಎಷ್ಟು ಮೇಂಟೈನ್ ಮಾಡ್ತೀರಾ ಮಾಡಲಿಕ್ಕೆ, ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಅಕಸ್ಮಾತ್ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿಲ್ಲ, ಇವತ್ತು ಓದಿದೆ ನಾಳೆ ಮಲ್ಕೊಂಡ್ಬಿಟ್ಟೆ, ಮತ್ತೆ ನಾಳೆ ಮಲ್ಕೊಂಡೆ, ಆಮೇಲೆ ರಿಯಲೈಸೇಷನ್ ಆಯ್ತಪ್ಪ ಮತ್ತೆ ಓದಿದೆ, ಅದು ಆಗಲ್ಲ. that is not gonna help you people. ಸೊ ನನಗೆ ಗೊತ್ತು ಬಹಳ ಮಂದಿ ಈಗ okay, most of the students of 10th standard ಭಾಳ ನೋಡಿದ್ದೇನೆ ನಾನು, ಬಾಯ್ಸ್ ಎಸ್ಪೆಷಲಿ ಹೇಳ್ತಿದ್ದೇನೆ, ಫುಲ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಜಿಮ್ ಆ್ಯಂಡ್ ಎವ್ರಿಥಿಂಗ್, ರೈಟ್. ಸೊ ಅಲ್ಲಿ ಕನ್ಸಿಸ್ಟೆನ್ಸಿ ಇರಲಿಲ್ಲ ಅಂದರೆ ಬಾಡಿ ಆಗುತ್ತಾ? ಕನ್ಸಿಸ್ಟೆನ್ಸಿ ಇರಲಿಲ್ಲ ಬಾಡಿ ಆಗುತ್ತಾ? ಇಲ್ಲ, ರೈಟ್. ಸೊ ಯು ಆಲ್ಸೋ ಮೇಕ್ ಯುವರ್ ಸೆಲ್ಫ್ ಸೋ ಕನ್ಸಿಸ್ಟೆಂಟ್ ದ್ಯಾಟ್ ಯು ಕ್ಯಾನ್ ರಿಸೀವ್ ಯುವರ್ ಔಟ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ವೆನ್ ಯು ವಿಲ್ ಮೇಂಟೈನ್ ದಿಸ್ ಕನ್ಸಿಸ್ಟೆನ್ಸಿ. Clear? So stay disciplined, consistency matters a lot. Remember that preparatory is in your trailer. Okay, ಈಗ ಎಕ್ಸಾಮ್ಗಿಂತ ಮೊದಲು ಟ್ರೇಲರ್ ಕೊಡ್ತಾರಲ್ಲ, ಸೊ ಆ ಟ್ರೇಲರ್ ಪ್ರಿಪ್ರೇಟ್ರಿ. ಸೊ ಈಗ ಟ್ರೇಲರ್ನಲ್ಲಿ ಹೇಗಿರುತ್ತಲ್ಲ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಮೇನ್ ಪಿಕ್ಚರ್ ಮೇಲೆ, ಯಾವ ಥರ ಹೋಗ್ತಾರೆ ಮಂದಿ ಅನ್ನೋದು, ರೈಟ್. ಸೊ ಟ್ರೇಲರನ್ನೇ ಸರಿ ಇರಲಿಲ್ಲ ಅಂದರೆ, ಪ್ರಿಪ್ರೇಟ್ರಿ ಎಕ್ಸಾಮ್ ಸರಿ ಇರಲಿಲ್ಲ ಅಂದರೆ ಹೇಗೆ ಮೇನ್ ಎಕ್ಸಾಮ್ ಸರಿ ಇರುತ್ತೆ, ಮೇನ್ ಪೇಪರ್ ಹೆಂಗೆ ಸರಿ ಇರುತ್ತೆ, ರೈಟ್. ಸೊ ಅದಕ್ಕೆ ಬರೀ ಟ್ರೇಲರ್ ಕಾನ್ಸಂಟ್ರೇಟ್ ಮಾಡಿ, ಎಷ್ಟು ಟ್ರೇಲರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ ಅಷ್ಟು ಮೇನ್ ಬೋರ್ಡ್ಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಯು ವಿಲ್ ಡೂ ದೋಸ್ ಥಿಂಗ್ಸ್ ವಿಚ್ ವಿಲ್ ಹೆಲ್ಪ್ ಯು ಪೀಪಲ್ ಅ ಲಾಟ್. Clear? So this is what I wanted to tell you people. Preparatory timetable ಬಂದ್ಬಿಡ್ತು, ಈಗ ನಿಮಗೆ ಎಲ್ಲ ಟಿಪ್ಸನ್ನು ಕೊಟ್ಟಿದ್ದೇನೆ. ಟೈಮ್ ಟೇಬಲ್ ವಿಲ್ ಬಿ ರಿಲೀಸ್ಡ್ ಸೂನ್ ಆನ್ ಮಂಡೇ. 30 days ಚಾಲೆಂಜ್ ಕೊಡ್ತೇನೆ. ಮಾಡೆಲ್ ಕ್ವಶನ್ ಪೇಪರ್ಸ್ ವಿಲ್ ಬಿ ಸಾಲ್ವ್ಡ್ ಬೈ ಅಸ್. ಸೊ ಆಲ್ ದ ಥಿಂಗ್ಸ್ ವಿಲ್ ಬಿ ಡನ್ ಬೈ ಅಸ್, ಬಟ್ ಯು ಮೇಕ್ ಶ್ಯೂರ್ ಟು ಕೀಪ್ ಯುವರ್ ಕನ್ಸಿಸ್ಟೆನ್ಸಿ ಆನ್ ಟೈಮ್. Clear? So till then, see you everyone. Make sure to subscribe to the channel and share with you all your friends. Okay, ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಷ್ಟಾಗುತ್ತೆ ಅಷ್ಟು, ಬಿಕಾಸ್ ನಾವು ಆಲ್ರೆಡಿ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ಸ್ನಲ್ಲಿ ಭಾಳ ಹೆಲ್ಪ್ ಮಾಡಿದ್ದೇವೆ. ನೀವು ನೋಡಿರ್ಬೋದು, ಇನ್ ಕೇಸ್ ಯಾರಾದರೂ ಹೊಸಗಾಗಿದ್ದರೆ ಹೋಗಿ ಚೆಕ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಮಿಡ್ ಟರ್ಮ್ ಎಕ್ಸಾಮ್ಸ್ ಕೊಟ್ಟಿದ್ವಲ್ಲ ಅದರಲ್ಲಿ ಆಲ್ಮೋಸ್ಟ್ 80 to 90% ಕ್ವಶನ್ಸ್ ಹ್ಯಾವ್ ಕಮ್. ಓಕೆ, ಸೊ ಅದ್ರದ್ದು ವಿಡಿಯೋ ಮಾಡಿದ್ದೇನೆ, ಯಾವ ಕ್ವಶನ್ಸ್ ರಿಪೀಟ್ ಆಗಿರೋದು ಅನ್ನೋದು ನೀವು ಹೋಗಿ ಚೆಕ್ ಮಾಡಿ, ಇನ್ ಕೇಸ್ ನಾನು ಸುಳ್ಳು ಹೇಳ್ತಿದ್ದೇನೆ ಅಂತ ಅನ್ಸಿದ್ರೆ. ಸೊ ಮೇಕ್ ಶ್ಯೂರ್ ಯು ವಿಲ್ ಬಿ ಸ್ಟೇ ಟ್ಯೂನ್ಡ್ ವಿತ್ ಅಸ್ so that we can support you a lot. Till then, see you everyone. Take care.